ವಿಷ್ಣು ರುದ್ರ ಬೇಗ ಬನ್ನಿ ಬನ್ನಿ ಏನೋ ತೋರಿಸ್ಬೇಕು ಕೊಂಡ್ರು. ಯಾಕೆ ಗೇರಿಸಿ ಬಿಡ್ತಾ ಇದೆಯಾ? ಅಯ್ಯೋ ನಮ್ಮ ಮನೇಲಿ ಏನ್ ನಡೀತಾ ಇದೆ ಅಂತ ನಿಮಗೆ ತೋರಿಸ್ಬೇಕು. ಬೇಗ ಬನ್ನಿ ಬಂದು ಬನ್ನಿ ಬನ್ನಿ. ಇದರಲ್ಲಿ ಏನಮ್ಮ ವಿಶೇಷತೆ ಇದೆ? ಏನೋ ಮಹಾ ವಿಶೇಷ ಅಂತ ಕರ್ಕೊಂಬಂದಿಯಲ್ಲ. ಪ್ರತಿದಿನ ಮಲ್ಲಿಗೆ ಮಣಿನೇ ತಾನೇ ಊಟ ಮಾಡ್ಬೋದು. ಇದನ್ನೇನೋ ವಿಶೇಷ ಅನ್ನೋ ಹಾಗೆ ನಮ್ಮಿಬ್ರನ್ನ ಬೇರೆ ಕರ್ಕೊಂಡು ಹೋಗ್ತಾ ಇದ್ದೆ. ನಿಜವಾಗಿ ಇಬ್ಬರು ತಪ್ಪಿಕೊಂಡು ಆ ಎಲೆ ನೋಡ್ದ, ಅದ್ರ ಮೇಲೆ ಎಷ್ಟು ಥರ ಅಡುಗೆ ಮಾಡಿ ಬಡಿಸಿದ್ದಾಳೆ. ಅಲ್ಲ, ನಾವು ಈಗ ತಾನೇ ಊಟ ಮಾಡಿದ್ವಿ ತಾನೆ, ನಮ್ಗೆ ಅದೆಲ್ಲ ಇತ್ತ ನೋಡು. ಇದು ಮಲ್ಲಿಗೋಸ್ಕರನೇ ಮಾಡಿರೋ ಥರನೇ ಇದೆ. ಅಂದರೆ ನೀನು ಹೇಳ್ತಾ ಇರೋದು ಮಣಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾಳೆ ಅಂತಲ್ಲ? ಹೌದು ಕಣೋ, ಅಲ್ಲಿ ಮಾಡಿರೋ ಪದಾರ್ಥಗಳೆಲ್ಲ ಮಲ್ಲಿಗೋಸ್ಕರನೇ. ಅದು ಅಲ್ಲದೆ ಆ ಪದಾರ್ಥಗಳು ಪರಮೇಶ್ವರನಿಗೆ ತುಂಬ ಪ್ರಿಯವಾಗಿತ್ತು. ನಮ್ಮ ಪರಮೇಶ್ವರನಿಗೆ ತುಂಬ ಪ್ರಿಯವಾಗಿರೋ ಅಡಿಗೆನ? ಅಣ್ಣ, ಅಮ್ಮ ಹೇಳ್ತಿರೋದ್ರಲ್ಲಿ ಏನೋ ಗುಟ್ಟಡಗಿದೆ ಅಂತ ನನಗನ್ನಿಸ್ತಾ ಇದೆ. ಮಣಿ ಮಣಿ ಬಾಮ ಇಲ್ಲಿ ಬಂದೆ. ಏನಮ್ಮ ಅದು ಅಡಿಗೆ ವಿಶೇಷ? ಮಾವ, ನಿಮ್ಮ ಅನುಮಾನ ಏನು ಅನ್ನೋದು ನನಗೆ ಗೊತ್ತಾಯ್ತು. ಶಿವನಿಗೆ ಪ್ರಿಯವಾದ ಭಕ್ಷ್ಯಗಳನ್ನ ಆ ಮಗುಗೆ ಯಾಕೆ ಬಡಿಸ್ತಾ ಇದ್ದೀನಿ ಅಂತ ತಾನೆ. ಈ ಮನೆ ಸೊಸೆಯಾಗಿ ನನ್ನ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ. ನಿನ್ನ ಕರ್ತವ್ಯ ಏನದು? ಹೌದು ಮಾವ, ನಿಮ್ಮ ಮನೆಗೆ ಯಾವುದೋ ಒಂದು ಶಾಪ ಇದೆ. ಅದಕ್ಕೆ ಈ ಮನೇಲಿ ಶಾಂತಿನೂ ಇಲ್ಲ, ನೆಮ್ಮದಿನೂ ಇಲ್ಲ. ಅದರಲ್ಲೂ ನಿನ್ನ ಚಿಕ್ಕ ಮಾವ ದೊಡ್ಡ ಮಾವನ ಜೀವದ ಕಂಟಕ ಇದೆ. ಅದು ನಿವಾರಣೆ ಆಗಬೇಕು ಅಂದರೆ ಸೋಮೇಶ್ವರನ ವ್ರತ ಮಾಡಿ ಶಿವನಿಗೆ ಪ್ರಿಯವಾದ ಭಕ್ಷ್ಯಗಳನ್ನ ಮಕ್ಕಳಿಗೆ ತಿನ್ಸಿದ್ರೆ ಎಲ್ಲ ಕಷ್ಟಗಳು ನಿವಾರಣೆ ಆಗಿ ನೀವು ಏನು ಬಯಸ್ತಿರೋ ಅದು ಆ ಶಿವ ಪ್ರಾಪ್ತಿ ಮಾಡ್ತಾನೆ ಅಂತ ಹೇಳಿದ್ರು. ನಾವು ಬಯಸಿದ್ದೆಲ್ಲ ಅಂದರೆ? ಏಯ್ ರುದ್ರ, ಬಾಯಿ ಮುಚ್ಕೊಂಡಿದ. ಅಲ್ಲ, ಈ ವ್ರತದ ಬಗ್ಗೆ ನಾನು ಕೇಳೇ ಇಲ್ವಲ್ಲ. ಅಯ್ಯೋ ಅಜ್ಜಿ, ಇದು ಅನಾದಿ ಕಾಲದಿಂದನೂ ಇದೆ. ಕೇಳಿಲ್ಲ ಅಂದರೆ ಏನರ್ಥ? ಸರಿ, ಈ ವ್ರತದ ಬಗ್ಗೆ ನಿನಗೆ ಯಾರು ಹೇಳಿದ್ದು? ಇನ್ಯಾರು ಹೇಳ್ತಾರೆ ಮಾವ? ಶಾಸ್ತ್ರಿಗಳು. ಹೌದು, ನೀನು ಯಾವಾಗ ಶಾಸ್ತ್ರಿಗಳನ್ನ ಭೇಟಿಯಾದೆ? कर्पूरगौरं करुणावतारं संसारसारं भुजगेन्द्रहारं कर्पूरगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे. ನಿಮಗೆ ನಾನು ಹಾಲಿನ ಅಭಿಷೇಕ ಮಾಡಬೇಕು. ನಾನು ಅಭಿಷೇಕ ಮಾಡೋದನ್ನ ಈ ಮನೆಯವ್ರು ಯಾರೂ ನೋಡಬಾರ್ದು. ಹೀಗಾಗಿ ನೀವು ನಿಮ್ಮ ಮೂಲ ರೂಪಕ್ಕೆ ಬರಬೇಕು ಅಂತ ಪ್ರಾರ್ಥಿಸ್ಕೊಳ್ತೀನಿ.
ಆವತ್ತು ಅಮ್ಮನೂ ಹೇಳಿದ್ರು, ನಾನು ಹೇಳಿದೆ. ಅಣ್ಣ ನಮ್ಮಿಬ್ರು ಮಾತನ್ನು ನೆಗ್ಲೆಕ್ಟ್ ಮಾಡ. ಈಗ ಅವನಿಗೆ ತೋರಿಸ್ತೆ. ಅಣ್ಣ 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 ರುದ್ರ ಕೊಟ್ಟಿದ್ದಾನಲ್ಲ, ಅದು ಬೆಳಗ್ಗೆ ಬೆಳಗ್ಗೆ ಅಣ್ಣ ಅಣ್ಣ ಅಂತ ಕೂತಿದ್ದಾನೆ. ಅದು ಇಷ್ಟು ಜೋರಾಗಿ ಏನಾಯ್ತು? ಏನೋ ರುದ್ರ ಬಾಯಿಲೆ ಹೇಳ್ತೀನಿ. ಏನೋ ನಿಂದು ಬೆಳಗ್ಗೆನೆ ನನ್ನ ಬಾಯಾರಿ ಕೇಳೋದಕ್ಕಿಂತ ನಿಮ್ಮ ಕಣ್ಣರೇ ನೋಡುವಂತೆ ಬಾ. ಯೋ ಸುಮ್ಮನೆ ಬೆಳಗ್ಗೆ ನಿದ್ದೆ ಹಾಳು ಮಾಡ್ಬಿಡಪ್ಪ. ಅದೇನೋ ಹೇಳ್ತಿಲ್ಲ. ನೀನು ಬಾ. ಎಲ್ಲಿಗೋ ಬರ್ತೀನಿ ಬಿಡ. ರುದ್ರ, ವಿಷ್ಣು, ನೀವೇ ಕುತಂತ್ರದಿಂದ ಪ್ರಯತ್ನ ಪಟ್ಟರು ಅಮೃತಳ ರಹಸ್ಯನ ನಿಮ್ಮ ಕೈನಲ್ಲಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದರೆ ಸಾಕ್ಷಾತ್ ಪರಶಿವನೇ ಅವಳ ಸಹಾಯಕ್ಕಾಗಿ ನಿಂತ್ಕೊಂಡಿದ್ದಾನೆ. ಅವನ ಆಣತಿ ಅಪ್ಪಣೆ ಆಜ್ಞೆಯಂತೆ ನಾನು ಅಮೃತಳಿಗೆ ರಕ್ಷಕನಾಗಿ ನಿಂತ್ಕೊಂಡಿದ್ದೀನಿ. ನಾನು ಎಲ್ಲಿವರೆಗೂ ಅಮೃತಳಿಗೆ ರಕ್ಷಕನಾಗಿ ನಿಂತುಕೊಂಡಿರ್ತೀನೋ ಅಲ್ಲಿ ತನಕ ನೀವು ಅಮೃತಳಿಗೆ ಏನು ಮಾಡೋಕ್ಕಾಗೋದಿಲ್ಲ. ಅಮೃತ, ಶಾಸ್ತ್ರಿಗಳೇ, ನೀವು ಇಲ್ಲಿ? ಸಮಯಕ್ಕೆ ಸರಿಯಾಗಿ ಸಹಾಯಕ್ಕೆ ಬರೋದು ನನ್ನ ಕರ್ತವ್ಯ ಅಲ್ವಾ? ಸದ್ಯಕ್ಕೆ ನಾನು ನಿಮ್ಮಿಂದ ಯಾವ ಸಹಾಯನೂ ನಿರೀಕ್ಷೆ ಮಾಡಿರಲಿಲ್ಲ. ನೀನು ನಿರೀಕ್ಷೆ ಮಾಡದೆ ಹೋದ್ರು ನಿನಗೆ ಸಹಾಯ ಮಾಡು ಅಂತ ಆ ಪರಶಿವ ನನಗೆ ಆಜ್ಞೆ ಮಾಡಿದ. ಅದಕ್ಕೋಸ್ಕರ ಬಂದೆ. ನಿನ್ನ ರಹಸ್ಯನ ತಿಳ್ಕೊಳ್ಳೋದಕ್ಕೆ ಅವರೆಲ್ಲರೂ ಬರ್ತಾ ಇದ್ದಾರೆ. ನೀನು ಅಭಿಷೇಕದಲ್ಲಿ ಮುಳುಗಿರೋದ್ರಿಂದ ನಿನಗದು ತಿಳಿಲಿಲ್ಲ. ಅದಕ್ಕೆ ನಾನಿಲ್ಲಿಗೆ ಬರಬೇಕಾಯ್ತು. ಏನು ವಿಶೇಷನೋ? ಏನೋ ಭಾರಿ ವಿಶೇಷ ಇದೆ ಅನ್ನೋ ಹಾಗೆ ಅಷ್ಟೊಂದು ಗಾಬರಿಯಿಂದ ಕರ್ಕೊಂಡ್ ಬಂದಿಯಲ್ಲೋ? ಏನಿದು? ಅಲ್ಲಣ್ಣ, ಅದು ಏನಲ್ಲ ಅಣ್ಣ. ಏನೋ ನೀನು ಅಮ್ಮನ ಥರ ರಾಗಿ ಹೇಳಕ್ಕೆ ಶುರು ಮಾಡ್ಕೊಂಬಿಟ್ಟಿಯಾ? ಅಲ್ಲ, ಏನಾಗಿದೆ ನಿಮ್ಮಿಬ್ಬರಿಗೆ? ನಿಜಕ್ಕೂ ನನಗೆ ಗೊತ್ತಾಗ್ತಿಲ್ಲಪ್ಪ ಯಾಕೆ ಹಿಂಗೆ ನಡ್ಕೊಳ್ತಿದ್ದೀರಾ ನೀವು ಅಂತ. ಮಣಿ, ಏನಾಗಿದೆ ನಿನಗೆ? ಮೊದಲಿನ ಯಾಕೆ ಇಲ್ಲಿ ಕೂರಿಸಿ ಸ್ನಾನ ಮಾಡ್ತಿದ್ಯಾ? ಮನೇಲಿ ಬಚ್ಚಲಿಲ್ವಾ? ಓಹೋ, ಇದು ಶಾಸ್ತ್ರಿಗಳೇ ಹೇಳಿದ್ರಾ ಅವಳನ್ನ ಕರ್ಕೊಂಬಂದು ಸ್ನಾನ ಮಾಡಿಸು ಅಂತ? ಹೌದು ಅಜ್ಜಿ. ಬನ್ನಿ, ನಿಮ್ಮ ವಸ್ತ್ರನ ಬದಲಾಯಿಸ್ತೀನಿ. ಶಾಸ್ತ್ರಿಗಳೇ, ತುಂಬಾ ಧನ್ಯವಾದಗಳು ಶಾಸ್ತ್ರಿಗಳೇ.
ಧನ್ಯವಾದನ. ಯಾಕಮೃತ? ಅವ್ರಗಳಿಂದ ನನ್ನನ್ನು ಕಾಪಾಡಿದ್ದಕ್ಕೆ. ಶಿವನ ನಂಬಿದ ಭಕ್ತರನ್ನ ಅವನ ಅಪ್ಪಣೆಯಂತೆ ಕಾಪಾಡೋದು ನನ್ನ ಕರ್ತವ್ಯ ಅಮೃತ. ಇನ್ನು ಮುಂದೆ ಈ ರೀತಿ ಆಗದೆ ಇರೋ ಥರ ಎಚ್ಚರ ವಹಿಸ್ತೀನಿ. ಒಳ್ಳೇದಾಗಲಿ. ಏನಾಗಿದೆ ನೀನು? ಇದೇನೋ ಬಾರಿ ದೊಡ್ಡ ರಾಜರಹಸ್ಯ ನೋಡಿದೆ, ಬನ್ನಿ ನೀವು ನೋಡಿ ಅಂತ ಅಷ್ಟೊಂದು ಗಾಬರಿಯಿಂದ ಕರ್ಕೊಂಡ್ ಬಂದಿಯಲ್ಲ, ಏನಾಯ್ತು ಇಲ್ಲಿ? ಅದೇನೋ ಹಾವಂತೆ ಅಮೃತ ಅಂತ, ಮಣ್ಣು ಇಲ್ಲ ಮಸಿನೂ ಇಲ್ಲ, ಬೆಳಗ್ಗೆ ನಿದ್ದೆ ಕೆಡಿಸ್ತಾ ಇರ್ತೀನಿ. ಅಣ್ಣ, ಯಾಕೆ ನೀನು ನನ್ನ ನಂಬ್ತಾ ಇಲ್ಲ? ಏನೋ ನಾನು ನಂಬ್ತಿಲ್ಲ ನಿನ್ನ. ಅಲ್ಲಿ ಇದ್ದ ಜಾಗದಲ್ಲಿ ನಾಗಮಣಿ ಇತ್ತು, ಮಣಿ ಇದ್ದ ಜಾಗದಲ್ಲಿ ಅಮೃತ ಹಾವಿತ್ತು. ಇದು ಸತ್ಯ. ಪುತ್ರ, ಬೆಳಗ್ಗೆ ಬಂದು ನಿದ್ದೆ ಹಾಳು ಮಾಡಿದ್ಯಾ? ಈಗ ಮೂಡ್ ಹಾಳು ಮಾಡ. ನೋಡ್ದ್ಯಾ, ನನ್ನನ್ನೇ ನೀನು ನಂಬ್ತಾ ಇರ್ಲಿಲ್ಲ. ಹಾಗಿದ್ರೆ ಅರಶಿನದ ನೀರು, ಕುಂಕುಮದ ನೀರು, ಆ ಹೂ ಎಲ್ಲಿಂದ ಬರುತ್ತೆ? ನೋಡ್ದ್ಯಾ, ಈಗಲಾದ್ರೂ ನನ್ನ ಮಾತು ನಂಬ್ತೀಯ? ನಾನು ಹೇಳಿದ್ದು ಸುಳ್ಳಾಗಿದ್ದಿದ್ರೆ ಈ ಅರಶಿನ ಕುಂಕುಮದ ನೀರು ಹೂ ಹೇಗೆ ಬಂತು? ಈಗಲಾದ್ರೂ ನಂಬ್ತೀಯಾ ನಾನು ಹೇಳಿದ್ದು ಸತ್ಯ ಅಂತ? ಅಜ್ಜಿ, ಏನಿದು? ಹೀಗೆಲ್ಲ ಬಾಗಿಲು ಕಿಟಕಿಗಳನ್ನೆಲ್ಲ ಮುಚ್ತಾ ಇದ್ದೀರಾ? ಏನಾದರೂ ಅಪಾಯ ಇದೆಯಾ? ನಮಗಿರೋ ಭಯ ಅಪಾಯ ಏನು ಅಂತ ಹೇಳೋದು? ಯಾಕಜ್ಜಿ ಅಂತ ಆತಂಕ? ಏನು ಏನು ಅಂತ ಇನ್ನು ಸ್ವಲ್ಪ ಹೊತ್ತಲ್ಲಿ ನಿನಗೆ ಗೊತ್ತಾಗುತ್ತೆ. ಹೋಗಿ ನಿನ್ ಕೆಲಸ ನೋಡ. ಹೋಗು ಅಂತ ಹೇಳಿದೆ ತಾನೆ, ಹೋಗು. ಈ ಮನೆಯಲ್ಲಿರೋರೆಲ್ಲ ತುಂಬಾ ವಿಚಿತ್ರವಾಗಿ ನಡ್ಕೊಳ್ತಾ ಇದ್ದಾರೆ. ಈ ಮನೆ ಬಾಗ್ಲು ಕಿಟಕಿಗಳನ್ನೆಲ್ಲ ಮುಚ್ತಾ ಇದ್ದಾರೆ. ಯಾಕೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಮೃತ, ನಿನಗೆ ನಾಗಮಣಿಗೆ ಭೈರವನಿಂದ ಅಪಾಯ ಇದೆ. ನೀವಿಬ್ಬರು ಆ ಮನೆಯಿಂದ ಮೊದಲು ಹೊರಗೆ ಬನ್ನಿ. ಯಾಕೆ ಅಂದರೆ ಭೈರವ ಆ ಮನೆ ಕಡೆ ಬರ್ತಾ ಇದ್ದಾನೆ. ಅವನು ಮನೆ ಒಳಗಡೆ ಬಂದರೆ ನಿನ್ನ ಮೇಲೆ ಪ್ರಹಾರ ಮಾಡಿ ನಾಗಮಣಿಯನ್ನು ತನ್ನ ವಶಕ್ಕೆ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಈಗ ಏನ್ ಮಾಡೋದು ಶಾಸ್ತ್ರಿಗಳೇ? ಹೇಗಾದರೂ ಮಾಡಿ ಆ ಮನೆಯಿಂದ ಮೊದಲು ನೀವಿಬ್ರು ಹೊರಗಡೆ ಬನ್ನಿ. ಅದೊಂದೇ ಉಪಾಯ.
ಯಾರು ಗಿರಾಕಿನೇ ಕಾಣಿಸ್ತಿಲ್ವಲ್ಲ. ತಂದಿರೋ ಹೂವೆಲ್ಲ ಹಾಗೆ ಇದೆ. ಮನೆಗೆ ಹೋದ್ರೆ ಅಮ್ಮ ಬೈತಾರೆ, ಇಲ್ಲಾಂದ್ರೆ ಹೊಡೆದ್ರು ಹೊಡಿಬೋದು. ಏನ್ ಮಾಡೋದು? ಹಾ, ಮನೆಗೂ ಹೋಗಿ ಹೂವು ಕೊಡ್ತೀನಿ. ಆಗ ಹೂವು ಬೇಗ ಖಾಲಿ ಆಗುತ್ತೆ. ಹೂವ ಅಮ್ಮ, ಹೂವ 10 ರೂಪಾಯಿ ಮಳ ಹೂವ, ಕನಕಾಂಬ್ರ, ಮಲ್ಗೆ ಹೂವ. ಹೂವ ಅಮ್ಮ, ಹೂವ. ಹೂವ ಅಮ್ಮ, ಹೂವ. ಮೋಸಕ್ಕೆ ಮೋಸ, ವೇಷಕ್ಕೆ ವೇಷ ಅನ್ನೋದು ಜಗತ್ತಿನ ನಿಯಮ. ಆ ನಿಯಮರ ಮೀರಿ ಹೋಗೋನ್ನ ಜಾಣ ಅನ್ನಲ್ಲ, ಮೂರ್ಖ ಅಂತಾರೆ. ಯಾವ ಮೋಸದಲ್ಲಿ ಅವರೆಲ್ಲ ನನ್ನ ಜೊತೆ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಾರೋ ಅದೇ ಮೋಸದಲ್ಲಿ ನಾನು ಅವ್ರ ಜೊತೆ ಕಣ್ಣ ಮುಚ್ಚಾಲೆ ಆಡ್ತೀನಿ. ಆಗ್ಲೇ ನನ್ನ ಶಕ್ತಿ ಸಾಮರ್ಥ್ಯ ಅವರಿಗೆ ಗೊತ್ತಾಗ್ತದೆ. ಅಮ್ಮ, ಅಮ್ಮ, ಹೂವು. ಹೂ ಏನ್ ಬೇಡ, ಹೋಗಮ್ಮ. ಪುಟಿ, ನಿನ್ನ ಹೆಸರೇನಮ್ಮ? ಮಲ್ಲಿ ಅಂತ. ಯಾಕೆ ಕೇಳ್ತಾ ಇದ್ದೀರಾ? ಹೇಳ್ತೀನಿ. ಯಾಕೆ ನಿನ್ ಮುಖ ಎಲ್ಲ ಸೊರ್ಗೋಗಿದೆ? ಬೆಳಿಗ್ಗೆಯಿಂದ ಅಲಿತಾ ಇದ್ದೀನಿ, ಬೋಣಿ ಆಗೋದಿಲ್ಲಿ. ಒಬ್ರು ಹೂ ಎಷ್ಟಮ್ಮ ಅಂತಾನೂ ಕೇಳಿಲ್ಲ. ಹೌದಾ? ಈಗೇನು ಈ ಬುಟ್ಟಿಲಿರೋ ಹೂವೆಲ್ಲ ಖಾಲಿ ಆಗ್ಬೇಕು ಅಲ್ವಾ? ಹೌದು ಅಂಕಲ್. ಈ ಹೂವನ್ನೆಲ್ಲ ನಾನೇ ತಗೊಂಡು ದುಡ್ಡು ಕೊಡ್ತೀನಿ, ಸರಿನಾ? ನಿಜವಾಗ್ಲೂ? ಆದ್ರೆ ಏನು? ನೀನು ನನ್ನ ಜೊತೆ ಬರಬೇಕು. ಎಲ್ಲಿಗೆ ಅಂಕಲ್? ಇಲ್ಲೇ ಇವತ್ತು ನನ್ನ ಪರಿಚಯಸ್ಥರೊಬ್ಬರ ಮನೆಯಲ್ಲಿ ಪೂಜೆ. ನೀವು ನನ್ನ ಹತ್ರ ಇರೋ ಹೂವೆಲ್ಲ ತಗೋತೀನಿ ಅಂದ್ರೆ ನೀವೆಲ್ಲಿ ಕರೆದ್ರೂ ನಾನು ಬರ್ತೀನಿ. ಬಾ ಹೋಗೋಣ.